वेदाध्यायिनां विरोधकः वेदस्य वेदश्रुतानां महर्षीणां निन्दकः असिमन्त्रवने गमिष्यति तत्र बहूनि प्राणानि भवन्ति प्राणानामुपरि ते लवणं मरीचिकां च स्थापयिष्यन्ति तदनन्तरं यः बालान् वृद्धान् पीडयति श्रेयस्कराः यज्ञान् न वेदते वैश्वदेवादि यज्ञसंस्कारादिकम् अन्नं न पुनन्ति सः कृमिभोजनाय सिद्धः भविष्यति। कृमिकुण्डे सोऽपि कृमिरूपे एव विशिष्यते। कृमयः तस्योदरे तं विपीड्य खादन्ति। अनन्तरं यस्य आपद्धर्मः नित्यधर्मः भवति यः परेषां रत्नाभरणानि भूषति सः सन्दर्शनाय नरके भवति तस्य ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां श्रीगुरुभ्यो नमः हरिः ओम् ಯಾರು ತಮಗೆ ಹೊಂದದ ಮಂದಿಯ ಜೊತೆಗೆ ಶೌಚಾಚಾರ ನಿಯಮಗಳನ್ನೆಲ್ಲ ಬಿಟ್ಟು ಪಶುಗಳಂತೆ ಸ್ವೇಚ್ಛಾಚಾರಿಯಾಗಿ ಬದುಕುತ್ತಾರೋ ಅವರು ಕೀವು ಮಲಮೂತ್ರಗಳಿಂದ ಕೂಡಿದ ಪೂಯೋದ ಅನ್ನುವಂತಹ ನರಕ ಸಮುದ್ರದಲ್ಲಿ ಬಿದ್ದು ಅಸಹ್ಯಕರವಾದ ಆ ಕೊಳೆಯನ್ನೇ ಉಂಡು ಬದುಕನ್ನ ಕಳೆಯುವಂತಹ ನರಕದಲ್ಲಿ ಕೊಳೀತಾರೆ. ಯಾರು ಶಾಸ್ತ್ರಜ್ಞಾನವನ್ನ ಪಡೆದು ಅಧ್ಯಯನ ಮಾಡ್ತಾ ಭಗವಂತನ ಕಡೆಗೆ ಹೆಜ್ಜೆ ಇಟ್ಟು ಸಾಗಬೇಕಿತ್ತು ಅಂಥವನು ನಾಯಿ ಸಾಕ್ತಾ ಕತ್ತೆಗಳನ್ನು ಸಾಕ್ತಾ ಉಪಯೋಗ ಇಲ್ಲದ ಪ್ರಾಣಿಗಳನ್ನೆಲ್ಲ ಬಂಧನದಲ್ಲಿಟ್ಟು ಅವುಗಳನ್ನ ಹಿಂಸಿಸ್ತಾ ವಿಧಿ ನಿಯಮಗಳನ್ನು ಉಲ್ಲಂಘಿಸಿ ಅವುಗಳನ್ನ ಹಿಂಸಿಸಿ ಕೊಂದು ಪ್ರಾಣರೋಧ ಮಾಡಿದರೆ ಪ್ರಾಣರೋಧ ಅನ್ನುವಂಥದ್ದೇ ಒಂದು ನರಕ. ಅಲ್ಲೇ ಬಿದ್ದು ಒದ್ದಾಡ್ತಾನೆ. ಮೇಲಿನಿಂದ ಅವನನ್ನು ಓಡಿಸ್ತಾ ಗುರಿ ಇಟ್ಟು ಬಾಣ ಹೊಡೆದು ಯಮಭಟರು ಅವರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇನ್ನು ಡಾಂಭಿಕನಾಗಿ ಯಜ್ಞಯಾಗಾದಿಗಳನ್ನ ಮಾಡುವುದು ಬಿಟ್ಟು ಕೇವಲ ಪೋಷಾಕು ಹಾಕಿಕೊಂಡು ಒಲೆಯ ಮುಂದೆ ಕೂತ ಫೋಟೋ ಮಾತ್ರ ಹಾಕೊಂಡು ಊರಿಡಿ ತಿರುಗ್ತಾ ಪ್ರಯಾಗಕ್ಕೆ ಹೋಗದೇ ಇದ್ರು ಹೋಗಿ ಬಂದೆ ಅಂತ ಒಂದು ಫೋಟೋ ಕ್ರಿಯೇಟ್ ಮಾಡಿ ಎಲ್ಲರ ಹತ್ರ ನಾನು ಹೋಗಿ ಬಂದೆ ಅಂತ ಹೆಮ್ಮೆ ಪಟ್ಟು ಓಡಾಡ್ತಾ ಇರುವವನಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳನ್ನ ಪಕ್ಷಿಗಳನ್ನ ಚೆನ್ನಾಗಿ ಅವುಗಳ ಅವಯವಗಳನ್ನ ಕಿತ್ತು ಹಿಂಸೆ ಮಾಡಿದವನಿಗೆ ವಿಷಸನ ಅನ್ನುವಂತಹ ಒಂದು ನರಕದಲ್ಲಿ ಅವನನ್ನ ಭಟರು ಅಂಗಗಳನ್ನ ಕಿತ್ತು ಜೋಡಿಸ್ತಾ ಇರ್ತಾರೆ. ಮತ್ತೆ ಕೀಳ್ತಾರೆ, ಮತ್ತೆ ಜೋಡಿಸ್ತಾರೆ. ಆಪರೇಷನ್ ಮಾಡಿ ಗುಣ ಆಯ್ತು ಅಂತಂದಾಗ ಮತ್ತೆ ಆಪರೇಷನ್ ಮಾಡಿದ್ರೆ ಸೇರಿಸಿದ್ರೆ ಹೆಂಗೋ ಹಾಗೆ. ಹೀಗೆ ಯಾವ್ಯಾವುದೋ ರೀತಿಯಲ್ಲಿ ವಾಮಾಚಾರಗಳನ್ನ ಮಾಡಿ ಲೋಕದಲ್ಲಿ ಎಲ್ಲರಿಗೂ ಅನ್ಯಾಯ ಮಾಡುವ ಕಾಮಾಂಧತೆಯಿಂದ ಕೂಡಿದವನಿಗೆ ಲಾಲಾಭಕ್ಷ ಅನ್ನುವಂತಹ ನರಕದಲ್ಲಿ ಒದ್ದಾಡಿಸ್ತಾರೆ. ಏತ್ವಿಹ ವೈದಸ್ಯವೋ ಅಗ್ನಿದಾಹ ಗರದಾಹ ಗ್ರಾವಾನ್ ಸಾರ್ಥಾನ್ವಾ ವಿಲುಂಪಂತಿ ರಾಜಾನೋ ರಾಜಭಟಾವ ತಾಂಶ್ಚಾಪಿ ಪರೇತಾನ್ಯಮದೂತಾ ವಜ್ರದಂಷ್ಟ್ರಾಶ್ವಾನಃ ಸಪ್ತಶತಾನಿ ವಿಂಶತಿಶ್ಚತೈಃ ಸರಭಸಂ ಖಾದಯಂತಿ. ರಾಜರೋ ರಾಜಭಟರೋ ರಕ್ಷಣೆ ಮಾಡಬೇಕಾದವರೇ ಭಕ್ಷಣೆ ಮಾಡುವ ದರೋಡೆಕೋರರಾದರೆ, ಮನೆಗೆ ಬೆಂಕಿ ಕೊಟ್ರೆ, ವಿಷ ಹಾಕಿ ಕೊಂದ್ರೆ, ಅಥವಾ ಪ್ರಾಣಿಗಳನ್ನ ಬೆನ್ನ ಹಿಂದೆ ಬಿಟ್ಟು ಅವರನ್ನ ಹೆದರಿಸಿದ್ರೆ
ಅಥವಾ ಗ್ರಾಮಗಳನ್ನೇ, ಒಳ್ಳೆಯ ಸಿರಿವಂತ ಮನೆಗಳನ್ನೇ, ವರ್ತಕರನ್ನೇ ಕೊಳ್ಳೆ ಹೊಡೆದ್ರೆ ಅವರು ಸತ್ತಾಗ ಸಾರಮೇಯಾದನ ಅನ್ನುವಂತಹ ನರಕದಲ್ಲಿ ಯಮದೂತರು ಅವರನ್ನ ತಳ್ಳುತ್ತಾರೆ. ವಜ್ರದಂತಹ ಹಲ್ಲುಗಳುಳ್ಳ 720 ನಾಯಿಗಳು ಅವರನ್ನ ಅಟ್ಟಿಸಿಕೊಂಡು ಬಂದು ಒಟ್ಟಿಗೆ ಎಲ್ಲಾ ಕಡೆಯಿಂದ ಬಾಯಿ ಹಾಕಿ ಕಚ್ಚಿ ಕಚ್ಚಿ ತಿಂತಾರೆ. ಯಸ್ತ್ವಿಹವಾ ಅನೃತಂ ವದತಿ ಸಾಕ್ಷೇ ದ್ರವ್ಯ ವಿನಿಮಯೇವಾ ಕಥಂಚಿತ್ವಾ ಪ್ರೇತ್ಯ ನರಕೆ ಅವೀಚೀಮತಿ ಅಧಶಿರಾ ನಿರವಕಾಶೇ ಯೋಜನ ಶತೋಚ್ಛ್ರಯಾನ್ ಗಿರಿಶೃಂಗಾನ್ ನಿಪಾತ್ಯತೆ ಯತ್ತಜ್ಜಲಂ ಇವತ್ ಸ್ಥಲಂ ಅಶ್ಮ ಪೃಷ್ಠಮವಭಾಸತೆ ತದವೀಚೀಮತಿ ತಿಲಶೋ ವಿಶೀರ್ಯಮಾಣ ಸರ್ವಾಂಗೋ ನಮ್ರಿಯಮಾಣಃ ಪುನರಾರೋಪಿತೋ ನಿಪತತಿ. ಕೊಡುಕೊಳ್ಳುವ ವ್ಯಾಪಾರದಲ್ಲಿ ಅಥವಾ ಒಬ್ಬರಿಗೆ ಸಹಾಯ ಮಾಡುತ್ತೇನೆ ಅಂತ ಹೆಸರು ಮಾಡಿ ಅಥವಾ ದಾನ ಕೊಡಿಸುವ ವ್ಯವಸ್ಥೆಯಲ್ಲಿ ಸುಳ್ಳು ಸಾಕ್ಷಿಯನ್ನ ಹೇಳಿ ಇಲ್ಲ ಅದು ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ, ಅಥವಾ ನ್ಯಾಯ ವ್ಯವಹಾರದಲ್ಲಿ ಕಟಕಟೆಯಲ್ಲಿ ನಾನೇ ನೋಡಿದ್ದೇನೆ ಇವರೇ ನನ್ನನ್ನ ಹಿಮ್ಮೆಟ್ಟಿಸಿಕೊಂಡು ಬಂದದ್ದು ಅಂತ ಸುಳ್ಳು ಸಾಕ್ಷಿಯನ್ನ ಹೇಳಿ ಅದರ ಮೂಲಕ ಒಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡಿ ತೊಂದರೆ ಮಾಡಿದ್ರೆ ಆಗ ಶರೀರ ತ್ಯಾಗ ಮಾಡುವಾಗ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ, ಅವನು ನೆಮ್ಮದಿಯ ಜೀವವನ್ನು ಬಿಡಲ್ಲ. ಎಲ್ಲರಿಗೆ ಸುಳ್ಳು ಸಾಕ್ಷಿ ಹೇಳಿ ಕೆಲವ್ರದ್ದು ಅದೇ ವ್ಯಾಪಾರ. ಈ ಆಂದೋಲನ ಜೀವಿಗಳು ಅಂತ ಒಂದಿಷ್ಟು ಇರ್ತಾರೆ, ಯಾವುದೇ ಹೋರಾಟ ಆದ್ರೂ ಅವ್ರ ಎದುರುಗಡೆ ಇರ್ತಾರೆ. ಅವ್ರು ಆ ಕಾರ್ಯಕ್ರಮದಲ್ಲೂ ದುಡ್ಡು ತಗೊಂಡು ಬಂದಿರ್ತಾರೆ, ಈ ಕಾರ್ಯಕ್ರಮದಲ್ಲೂ ಈ ಪಾರ್ಟಿ ಕಾರ್ಯಕ್ರಮಕ್ಕೂ ಬರ್ತಾರೆ, ಆ ಪಾರ್ಟಿ ಕಾರ್ಯಕ್ರಮಕ್ಕೂ ಬರ್ತಾರೆ. ಅವ್ರಿಗೆ ಒಂದು ಪಾರ್ಟಿನೇ ಇಲ್ಲ. ಆದ್ರೆ ಅನ್ಯಾಯ ಆಯ್ತು, ಧಿಕ್ಕಾರ ಅಂತ ಒಂದಿಷ್ಟು ಆಂದೋಲನ ಜೀವಿಗಳಿರ್ತಾರೆ. ಸುಳ್ಳು ಸಾಕ್ಷಿಯನ್ನೇ ಯಾವಾಗ್ಲೂ ಕೊಡ್ಲಿಕ್ಕೆ ರೆಡಿ ಆಗಿರುವವರು ಇರ್ತಾರೆ. ಅಂಥವರು ಅವೀಚಿ ಅನ್ನುವಂತಹ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಬರೀ ಕಲ್ಲು ಬಂಡೆಗಳ ಪ್ರದೇಶ, ನಿರಂತರವಾಗಿ ಉಪ್ಪು ನೀರಿನ ತೆರೆಗಳಿಂದ ನೀರು ಬಡಿತಾ ಇರುತ್ತೆ ಆ ಬದಿಗೆ. ಆ ದೂತರೆಲ್ಲ ಅಲ್ಲಿಗೆ ಅವನನ್ನ ಕರ್ಕೊಂಡೋಗಿ ಆ ಬೆಟ್ಟದ 100 ಯೋಜನ ತುದಿಯಿಂದ ಕೆಳಕ್ಕೆ ಕಲ್ಲಿನ ಬಂಡೆಗಳ ಮೇಲೆ ಎಸೀತಾರೆ. ಎಸೆದೋದು ಗಾಯ ಆದಾಗ ಉಪ್ಪು ನೀರು ಬಡಿದು ಅವನ ಮೇಲೆ ಬೀಳುತ್ತೆ. ಜೊತೆಗೆ ಅಲ್ಲಿ ಬದಿಯಲ್ಲಿದ್ದ ಇನ್ನೂ ಕಲ್ಲು ಬಂಡೆಗಳೆಲ್ಲ ಅವನ ಮೇಲೆ ಉರುಳಿ ಬೀಳ್ತವೆ. ತಲೆ ಕೆಳಗಾಗಿ ಬೀಳಿಸ್ತಾರೆ. ತಲೆ 1000 ಹೋಳ ಆದ್ರೂ ಸಾಯಲ್ಲ, ಮೈ ಕೈ ಜಜ್ಜಿ ನಚ್ಚುಗುಜ್ಜಾಗಿದ್ರು ಸಾಯಲ್ಲ. ಪುನಃ ಅವನನ್ನು ಮತ್ತೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಮೇಲಿಂದ ಕೆಳಗೆ ಎಳೆದು ಹಾಕ್ತಾ ಇರ್ತಾರೆ. ಯಸ್ತ್ವಿಹವಾ ವಿಪ್ರೋ ರಾಜನ್ಯೋ ವೈಶ್ಯೋ ವಾ ಸೋಮಪೀಠಸ್ತತ್ಕಳತ್ರಂ ವಾ ತುರಾಮ್ರತ ಸ್ಥಿತೋ ವಾಪಿಪತಿ ಭುವಾನ್ ತೇಷಾಂ ನಿರಯನೀತಾಂ ಉರಸಿ ಪದಾಕ್ರಮ್ಯಾಸ್ತೆ ವಕ್ನಿನಾ ದ್ರವಮಾಣಂ ಕಾರ್ಷ್ಣಾಯ ಸಂನಿಷಿಂಚಂತಿ. ಯಾವತ್ತೂ ಕೂಡ ಶಾಸ್ತ್ರಾಧ್ಯಯನದ ದಾರಿಯಲ್ಲಿ ಇರುವವನಾಗಲಿ ಅವನ ಮನೆಯವರಾಗಲಿ ಮದ್ಯಪಾನ ಮಾಡಬಾರದು. ರಾಜ ರಾಣಿ ಇವರು ಯಜ್ಞದಲ್ಲಿ ಸೋಮಪಾನ ಮಾಡಿದ್ಮೇಲೆ ಮತ್ತೆ ಮದ್ಯಪಾನ ಮಾಡುವುದು ತಪ್ಪು. ಅಥವಾ ವ್ಯಾಪಾರ ಮಾಡುವವನಾಗ್ಲಿ ಅವನ ಜೊತೆಯಲ್ಲಿರುವವರಾಗ್ಲಿ ಮೃತರ ಅಂತ್ಯಕ್ರಿಯೆ ದೀಕ್ಷೆಯನ್ನ ತೊಟ್ಟಿರಬೇಕಾದ್ರೆ ಅವರು ಮದ್ಯಪಾನ ಮಾಡಬಾರದು. ಅವರು ಒಂದು ವೇಳೆ ಹಾಗೆ ಮಾಡಿದ್ರೆ ಕಬ್ಬಿಣದ ರಸವನ್ನ ಬಾಯಿ ತೆರೆದು ಗಂಟ್ಲಿಗೆ ಹಾಕ್ತಾರೆ. ಕಬ್ಬಿಣದ ರಸ ಹಾಕುದು ಅಂದ್ರೆ ಅದು ಬಿಸಿ ಕುದ್ರೆ ಮಾತ್ರ ರಸ ಆಗುದದ್ದು, ಹಾಗೆ ಇದ್ರೆ ರಸ ಆಗುದಿಲ್ಲ. ಕೊತ ಕುದಿಯುವ ಕಬ್ಬಿಣದ ರಸವನ್ನ ತೆಗೆದು ಬಾಯಿಗೆ ಗಂಟ್ಲಿಗೆ ಹಾಕ್ತಾರೆ. ಎದೆ ಮೇಲೆ ಕಾಲಿಟ್ಟಿರ್ತಾರೆ, ಬಾಯಿಗೆ ಕಾದು ಕಬ್ಬಿಣದ ದ್ರವವನ್ನ ಸುರಿತಾರೆ. ಅಥ ಯಸ್ತ್ವಿಹಾತ್ಮ ಸಂಭಾವನೇನ ಸ್ವಯಂ ಅವಮೋ ಬ್ರಹ್ಮ ತಪೋ ವಿದ್ಯಾಚಾರ ವರ್ಣಾಶ್ರಮವತೋ ವರೀಯಸೋ ನ ಬಹುಮನ್ಯತೆ ಸಮೃತಕ ಏವ ಮೃತ್ವಾ ಅಕ್ಷಾರ ಕರ್ತಮೇ ನಿರಯೇ ಅವಾಕ್ಷಿರಾಹ ನಿಪತಿತೋ ದುರಂತ ಯಾತನಾ ಹೆಷ್ಣುತೆ. ಒಬ್ಬ ಅಧಮ ಯೋಗ್ಯತೆ ಇಲ್ಲ ಅವನಿಗೆ ಆ ಸಾಧನೆ ಮಾಡಿಯೂ ಗೊತ್ತಿಲ್ಲ. ಆದ್ರೆ ಗುರೂಜಿಯಾಗಿ ಎಲ್ಲರನ್ನೂ ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಟಿಕೆಟ್ ಕೊಡ್ತಾ ನನ್ನಷ್ಟು ಉತ್ತಮ ಜಗತ್ನಲ್ಲಿಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಊರೆಲ್ಲ ನನ್ನ ಶಿಷ್ಯರು ಅಂತ ಜಗತ್ತಿಗೆ ತಾನೇ ಧರ್ಮಿಷ್ಠ ಧರ್ಮ ಪ್ರವರ್ತಕ ಅನ್ನುವ ಹಾಗೆ ಬೋರ್ಡ್ ಹಾಕೊಂಡು ತಿರುಗುವವನು ಸ್ವತಃ ತನ್ನ ವಿದ್ಯೆಯಿಂದಾಗಲಿ ತಪಸ್ಸಿನಿಂದಾಗ್ಲಿ ಆಚರಣೆಯಿಂದಾಗ್ಲಿ ವರ್ಣಾಶ್ರಮದಿಂದಾಗ್ಲಿ ತನಗಿಂತ ಉತ್ತಮರಾದವರನ್ನು ಕೂಡ ಕೆಳಗೆ ತುಳಿದು ಆ ಬಲದಿಂದ ಅಧಿಕಾರದ ಬಲದಿಂದ ಜನರ ನಂಬಿಕೆಯ ಫಲವನ್ನ ಉಣುತ್ತಾ ಆ ಗೌರವಿಸದೆ ಯಾರು ಬದುಕ್ತಾನೋ ಅವನು ಬದುಕಿದ್ದಾಗ್ಲೇ ಸತ್ತ ಹಾಗೆ. ಆಮೇಲೆ ಅವನನ್ನ ಕ್ಷಾರಕರ್ದಮ ಅನ್ನುವ ನರಕದಲ್ಲಿ ಹೋಗಿ ತಳ್ಳುತ್ತಾರೆ. ಅಲ್ಲಿ ಉಪ್ಪಿನ ಕೆಸರಿರುತ್ತೆ, ಅದರಲ್ಲಿ ತಲೆ ಒಳಗ್ ಹಾಕಿ ಕಾಲ್ಮೆಲ್ಲ ಮೇಲೆ ಬಿಟ್ಟಿರ್ತಾರೆ. ಉಸಿರಾಡಿದ್ರೂ ಆಗಲ್ಲ, ಬಾಯಿ ತೆಗೆದ್ರೂ ಆಗಲ್ಲ, ಬರೀ ಉಪ್ಪು ನೀರೇ ಗಂಟ್ಲಲ್ಲಿ ಇಳಿತಾ ಇರುತ್ತೆ. ಅದು ತೆಗೆಯುವುದೇ ಅಲ್ಲಿಂದ.
ಸಾಯುವುದೂ ಇಲ್ಲ, ತೆಗೆಯುವುದೂ ಇಲ್ಲ. ಮೂಗು, ಕಣ್ಣು, ಬಾಯಿ, ಕಿವಿಯೊಳಗೆಲ್ಲ ಉಪ್ಪು ಖಾರದ ಕ್ಷಾರದ ಭಾವ ಸಿಕ್ಕಿ ಸಿಕ್ಕಿ ಬೆಂದು ಕುದ್ದು ಹೋದ್ರೂ ಪ್ರಾಣ ಹೋಗಲ್ಲ. ಏತ್ವಿಹ ವೈ ಪುರುಷಾಹ ಪುರುಷಮೇಧೇನ ಯಜ್ಞೆ ಅನ್ನ ಸ್ತ್ರೀ ಅನ್ನ ಅಸ್ತ್ರಿಯಾಂಶ್ಚ ಪಶೂನ್ ಖಾದಂತಿ ಯಾಶ್ಚ ಸ್ತ್ರಿಯೋನ್ ಪಶೂನ್ ಖಾದಂತಿ ತಾಂಶ್ಚ ತಾಶ್ಚ ವೈ ಪಶವಃ ಇಹ ನಿಹತಾಃ ಯಮಸಾಧನೆ ಯಾತಯಂತೋ ರಕ್ಷೋಗಣಾಸೌ ನಿಕಾಸದ್ವಿತಿನಾ ಸ್ವಧಿತಿನಾ ವಿದಾರ್ಯ ಅಸೃಕ್ತಿಬಂತಿ ನೃತ್ಯಂತಿ ಗಾಯಂತಿ ಹಸಂತಿ ಚ ಹೃಷ್ಯಮಾಣಾ ಯತೇಹ ಪುರುಷಾದಾಃ. ಭೈರವಾದಿ ದುರ್ದೇವತೆಗಳಿಗೆ ಅಂದ್ರೆ ಕೆಲವು ಕ್ಷುದ್ರ ದೇವತೆಗಳಿದ್ದಾವೆ. ಅದು ಹೆಸರು ಭೈರವ ಅಂತ, ರುದ್ರದೇವನ ಬಗ್ಗೆ ಹೇಳಿದ್ದಲ್ಲ. ಈ ಹೆಸರುಗಳು ದೇವತೆಗಳಿಗಿರುವ ಹೆಸರೇ ಈ ಭೂತಗಳಿಗೂ ಇರ್ತಾವೆ. ಅವುಗಳು ಕ್ಷುದ್ರ ದೇವತೆಗಳಾಗಿರ್ತವೆ. ಅದು ಕೆಲವೊಂದ್ ಸರ್ತಿ ರುದ್ರದೇವನ ಪ್ರಮಥ ಗಣಗಳಲ್ಲಿ ಇರುವಂತದ್ದಾಗಿ ಆಗಮಶಾಸ್ತ್ರಗಳಲ್ಲಿ ಹೇಳಿದ್ದಾದ್ರೆ ಅದಲ್ಲ. ಕೆಲವೊಮ್ಮೆ ಯಾರು ಅಂತಾನೆ ಗೊತ್ತಿಲ್ಲದೆ ಅದಕ್ಕೆ ಇವರೇ ಒಂದು ಕೊಟ್ಟ ಹೆಸರಿನಿಂದ ತಮಗೇನೋ ತತ್ಕಾಲದ ಲಾಭ ಸಿಗುತ್ತೆ, ಫಲ ಸಿಗುತ್ತೆ ಅನ್ನೋ ಅಷ್ಟೇ ಕಾರಣಕ್ಕೆ ಅವುಗಳನ್ನ ನಂಬಿ ಮನುಷ್ಯರನ್ನ ಬಲಿ ಕೊಡುವಂತಹ ಪ್ರಸಂಗ ಬರುತ್ತೆ. ನಿಮ್ಗೆ ಹಿಂದೆ ಜಡಭರತನ ಕಥೆ ಬಂದಾಗ ಅಲ್ಲಿ ಒಂದು ದೇವಿಗೆ ಬಲಿ ಕೊಡುವ ನೆಪದಲ್ಲಿ ಅವನನ್ನ ಕರ್ಕೊಂಡು ಹೋಗ್ತಾರೆ. ಆಗ ಅವಳೇ ಕೋಪದಿಂದ ಇವನನ್ನ ಈ ಮಾಂತ್ರಿಕರನ್ನೆಲ್ಲ ಬಲಿ ತಗೊಳ್ತಾಳವಳು. ಅದೇ ತರದ ನರಬಲಿ ಕೊಡುವವರನ್ನ ಶಾಸ್ತ್ರ ನಿಷಿದ್ಧವಾದದ್ದು. ಮತ್ತೆ ಶಾಸ್ತ್ರದಲ್ಲಿ ಕೆಲವನ್ನ ಹಿಂದೆ ಹೇಳ್ತಿದ್ರು, ಆದ್ರೆ ಅದು ಈಗ ಕಾಲಬಾಧಿತವಾದ್ರಿಂದಾಗಿ ಕೊಡ್ಲಿಕ್ಕಿಲ್ಲ. ಯಾವುದನ್ನು ಪಶು ಬಲಿ ಕೊಡ್ಲಿಕ್ಕಿಲ್ವೇ ಇಲ್ಲ. ಆದ್ರೂ ಏನೋ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಎಲ್ಲರನ್ನು ನಂಬಿಸಿ ಪಶು ಬಲಿ ಕೊಟ್ಟು ಅದರ ಮಾಂಸ ಭಕ್ಷಣವನ್ನು ಮಾಡಿದ ಅಂತ ಆದ್ರೆ, ಮತ್ತು ಆ ಜೊತೆಗೆ ಸೇರಿಕೊಂಡ ಎಲ್ರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ನರಮಾಂಸ ಭಕ್ಷಣವನ್ನ ಮಾಡಿದವರಾದ್ರೆ, ಆ ಹೆಣ್ಣು ಮಕ್ಕಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ತನ್ನ ಪರಿವಾರದವರು ಯಾರೇ ಇರ್ಬೋದು, ಅವರು ರಕ್ಷೋಗಣ ಭೋಜನ ಅನ್ನುವಂತಹ ನರಕದಲ್ಲಿ ಬೀಳ್ತಾರೆ. ಹೀಗೆ ಆ ಶಿಕ್ಷೆಗೆ ಒಳಗಾದವರು ರಾಕ್ಷಸ ಗಣಗಳಿಗಿಂತ ಕಟುಕರಾಗಿರುವಂತಹ ಜನ ಕತ್ತಿಯಿಂದ ಅವನ ದೇಹದ ಪ್ರತಿ ನೆತ್ತರಿನ ನಾಳಗಳನ್ನೆಲ್ಲ ಸೀಳಿ ಅಲ್ಲಿಂದ ಪ್ರತಿಕ್ಷಣ ನೆತ್ತರು ತೊಟ್ಟಿಕ್ತಾ ಇರ್ಬೇಕಾದ್ರೆ ನೇತು ಹಾಕಿ ಅವರ ನೆತ್ತರು ಸುರಿತಾ ಇರುವಾಗ ಕೆಳಗೆ ಬಾಯಿ ತೆರೆದು ರಾಕ್ಷಸ ಗಣಗಳು ಕುಡಿದು ಕುಪ್ಪಳಿಸ್ತಾ ಇರ್ತಾರೆ, ನಗುತ್ತಾ ಇರ್ತಾರೆ. ಹತ್ಯೆ ಮಾಡಿದಾಗ ಒಬ್ಬ ಮನುಷ್ಯ ಏನ್ ಖುಷಿ ಪಡ್ತಾನೋ ಅದನ್ನ ಆ ಅಸುರರು ಇವನ ಶರೀರದಿಂದ ಬೀಳುವ ನೆತ್ತರನ್ನ ಚಪ್ಪರಿಸಿಕೊಂಡು ಕುಡಿತಾ ಆನಂದ ಪಡ್ತಾ ಅವನಿಗೆ ಸಾಯ್ಲಿಕ್ಕಿಲ್ಲ, ಆದ್ರೆ ದೇಹದಿಂದ ಪ್ರಾಣ ತಾನಾಗಿ ಹೋಗಲ್ಲ. ಏತ್ವಿಹವ ಅನಾಗಸೋರಣ್ಯೇ ಗ್ರಾಮೇ ವಾ ವೈಸ್ರಂಭ ಸಕೈಃ ಉಪವಿಸ್ರಂಭಯ್ಯ ಜಿಜೀವಿಷೂನ್ ಶೂಲಸೂತ್ರಾದಿಷು ಉಪಪ್ರೋತಾನ್ ಕ್ರೀಡನಯ ಯಾತಯಂತಿ ತೇ ಅಪಿ ಚ ಪ್ರೇತ್ಯ ಯಮಯಾತನಾಸು ಶೂಲಸೂತ್ರಾದಿಷು ಪ್ರೋತಾತ್ಮಾನಃ ಕ್ಷುತ್ರುಢ್ಯಾಂ ಚ ವಿಹತ ಕಕಂಬಳಾದಿಭಿಃ ಚೇತಸ್ತತಸ್ತಿಗ್ಮತುಂಡೈಃ ಆಹನ್ಯಮಾನ ಆತ್ಮಶಮಲಂ ಸ್ಮರಂತಿ. ಕಾಡಿನಲ್ಲೋ ಊರಿನಲ್ಲೋ ಏನೂ ತಪ್ಪು ಮಾಡದ, ಯಾವ ರೀತಿಯಿಂದಲೂ ಯಾರಿಗೂ ಹಾನಿ ಮಾಡದಂತಹ ಪ್ರಾಣಿಗಳಿಗೆ ಅಥವಾ ಮನುಷ್ಯರಿಗೆ ವಿಶ್ವಾಸವನ್ನು ಉಂಟಾಗುವಂತೆ ಮಾಡಿ ತಮ್ಮ ಹತ್ತಿರಕ್ಕೆ ಬರುವ ತನಕ ಕಾದು ಅವುಗಳನ್ನ ಆಮೇಲೆ ವಂಚಿಸಿ ಅವುಗಳು ಬದುಕ್ಲಿಕ್ಕೆ ಆಸೆ ಪಡ್ತಾ ಇದ್ದಾಗ್ಲೂ ಕೂಡ ಅವುಗಳನ್ನೋ ಶೂಲಕ್ಕೇರಿಸಿ ಪಾಶದಿಂದ ಬಿಗಿದು ಕಣಕಣವಾಗಿ ಕೊಂದು ಮನೋರಂಜನೆಯನ್ನು ಅನುಭವಿಸುವಂತಹ ಒಂದಿಷ್ಟು ಪರಂಪರೆ ನಮ್ಗೆ ವಿದೇಶದಲ್ಲಿ ಸಿಗುತ್ತೆ. ನೀವು ಗ್ಲಾಡಿಯೇಟರ್ ಅಂತ ಒಂದು ಸಿನಿಮಾ ನೋಡಿದ್ರೆ ಅವರಿಗೆ ಸೆರೆಯಾಗಿ ಬಂದ ಬಂಧಿಗಳನ್ನೆಲ್ಲ ಆಟಕ್ಕೆ ಅಂತ ದೊಡ್ಡ ಗ್ರೌಂಡಿಗೆ ಬಿಟ್ಟು ಅಲ್ಲಿ ಬೇಟೆಯಾಡಿದ ಸಿಂಹ ಹುಲಿಗಳನ್ನೆಲ್ಲ ಬಿಟ್ಬಿಡೋರು. ಅವುಗಳನ್ನ ಕಿತ್ತು ತಿಂತಾರೆ. ಕ್ಲಿಯೋಪಾತ್ರ ಅಂತ ಒಬ್ಳಿದ್ಲು, ಆ ರಾಜನ ಜೊತೆಗೆ ಆ ಬಂಧಿ ಮಂದಿಯ ಹೊಟ್ಟೆಯನ್ನ ಸೀಳಿ ಕರಳನ್ನ ಎಳೆದು ತಿಂತಾ ಇದ್ರೆ ಅವಳು ಹೊಟ್ಟೆ ಹಿಡಿದು ನಗ್ತಾ ಇದ್ಲಂತೆ, ಆನಂದದಿಂದ ಖುಷಿ ಪಡ್ತಾ ಇದ್ಲಂತೆ. ಕೊಲ್ಲೋದು ಅಂದ್ರೆ ಆ ತರ ಖುಷಿ ಪಡುದು. ಪ್ರಾಣಿಗಳನ್ನ ಎಲ್ಲವನ್ನು ಬೇಟೆಗೆ ಬಿಡುದು. ಅವುಗಳು ಮೊದ್ಲೇ ಬಹಳ ದಿವಸದಿಂದ ಆಹಾರ ಇಲ್ಲದೆ ಬಂಧನದಲ್ಲಿ ಇಟ್ಟಿರ್ತಾರೆ. ಆದ್ರೆ ಅವರಿಗೆ ಚಾನ್ಸ್ ಕೊಡುದು ಏನು ಅಂದ್ರೆ, ನೀವು ಇದರಿಂದ ತಪ್ಪಿಸ್ಕೊಂಡು ಹೋದ್ರೆ ನಿಮ್ಗೆ ಬಿಡುಗಡೆ ಕೊಡ್ತೇವೆ ಅಂತ. ಆದ್ರೆ ಒಂದಾದ್ರೆ ಇನ್ನೊಂದಾದ್ರೆ ಮತ್ತೊಂದು, ಎಷ್ಟು ಹೊತ್ತು ಅಂತ ಹೋರಾಡ್ತೇವೆ. ಸುಮ್ನೆ ಅವರಿಗೊಂದು ಬದುಕುವ ಆಸೆ ಹುಟ್ಟಿಸುದು.
ಆದ್ರೆ ಪ್ರಾಣಿಗಳನ್ನು ಕೊಟ್ಟು ಪ್ರಾಣಿಗಳಿಗೆ ಬಲಿಯಾಗಿ ಮಾಡುವುದು. ಈ ತರ ಅವರನ್ನ ಮನೋರಂಜನೆಗಾಗಿ ಯಾರು ಹಿಂಸೆ ಮಾಡ್ತಾರೋ ಅಂಥವರು ಸತ್ತು ಶೂಲಪ್ರೋತ ಅನ್ನುವಂತಹ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಬಗೆ ಬಗೆಯ ಯಮಯಾತನೆಗಳಿಗೆ ಅವರು ಬಲಿಯಾಗ್ತಾರೆ. ಅವರನ್ನಲ್ಲಿ ಶೂಲದಲ್ಲೇ ಇಟ್ಟಿರ್ತಾರೆ, ಪಾಶದಲ್ಲೇ ಕಟ್ಟಿ ಹಾಕಿ ನೇತು ಹಾಕ್ತಾರೆ. ಜೊತೆಗೆ ಹಸಿವು ಬಾಯಾರಿಕೆ ಎಷ್ಟಾದ್ರೂ ಕೂಡ ತಿನ್ಲಿಕ್ಕೆ ಏನೂ ಕೊಡುವುದಿಲ್ಲ. ಜೊತೆಗೆ ಅರೆಬರೆಯಾಗಿ ಕಟ್ಟಿ ಹಾಕಿದ ಅವರಿಗೆ ತೀಕ್ಷ್ಣವಾದ ಕೊಕ್ಕುಗಳಿಂದ ದೇಹವನ್ನ ಸೀಳಿ ಕಾಗೆ, ಕಂಕ, ಬಕ, ಗೃದ್ರ ಅಂದ್ರೆ ಹದ್ದು ಮೊದಲಾದ ಪ್ರಾಣಿಗಳಿಗೆ ತಿನ್ಲಿಕ್ಕೆ ಬಿಡ್ತಾರೆ ಅದರ ಶರೀರದ ಮೇಲೆ. ಅವುಗಳು ಕುಕ್ಕಿ ಕುಕ್ಕಿ ತಿಂದು ಆ ಪಕ್ಷಿಗಳು ಬದುಕ್ತವೆ. ಹೀಗೆ ಕುಕ್ಕುವಾಗ ತನ್ನ ಹಿಂದಿನ ಪಾಪಗಳನ್ನ ನೆನೆಸಿಕೊಳ್ತಾ ಆ ಮನುಷ್ಯ ಒದ್ದಾಡ್ತಾನೆ. ಏತ್ವಿಹ ವೈ ಭೂತಾನಿ ಅನುದ್ವೇಜಯಂತಿ ನರ ಅತ್ಯುಲ್ಬಣ ಸ್ವಭಾವ ಯಥಾ ದಂದಶೂಕಾ ತೇ ಅಪಿ ಪ್ರೇತ್ಯ ನರಕೆ ದಂದಶೂಕಾಖ್ಯೇ ನಿಪತಂತಿ ಯತ್ತ ನೃಪ ದಂದಶೂಕಾ ಪಂಚಮುಖಾ ಸಪ್ತಮುಖಾ ಉಪಸೃತ್ಯ ಉತ್ಪತ್ತ್ಯ ಗ್ರಸಂತಿ ಯಥಾ ಬಿಲೇಶಯಾಃ. ಈ ಸರ್ಪದ ಹಾಗೆ ಯಾವಾಗ್ಲೂ ಸಿಟ್ಟು ಮಾಡಿಕೊಂಡು ಬುಸುಗುಡ್ತಾ ಅತಿವಾದ ಕ್ರೂರ ಸ್ವಭಾವದಿಂದ ಎಲ್ಲರಿಗೂ ಅವರು ಬಂದ್ರೆ ಸಾಕು ಅನ್ನುವ ಭಯವನ್ನ ಹುಟ್ಟಿಸುವಂತಹ ಮಂದಿ ದಂದಶೂಕ ಅನ್ನುವಂತಹ ನರಕದಲ್ಲಿ ಬೀಳ್ತಾರೆ. ಓ ರಾಜ, ಅಲ್ಲಿ ಹೆಬ್ಬಾವಿನ ದೊಡ್ಡ ರಾಶಿ ಇರುತ್ತೆ. ಅದ್ರ ಮೇಲೆ ಬಿದ್ದಾಗ ಅವನನ್ನ ಬೀಗಿದು ಸುಟ್ಟಿ ಎಲ್ಲಿ ಉಸಿರಾಡ್ಲಿಕ್ಕಾಗಲ್ಲ, ಕೈಕಾಲು ಬಿಡಿಸ್ಕೊಳ್ಲಿಕ್ಕಾಗಲ್ಲ, ಮುರಿದು ಹೋದ್ರೂ ಕೂಡ ಅದು ಅವನು ಸಾಯಲ್ಲ. ಇಂತಹ ದುಸ್ಥಿತಿಯಲ್ಲಿ 7-8 ಹೆಡಗಳ ಸರ್ಪಗಳು ಇವರನ್ನ ನುಂಗಿ ಕೈಕಾಲೆಲ್ಲ ಬಿಗಿದು ಹಾಕಿ ಮರಕ್ಕೆ ಸುತ್ತಿ ಪುಡಿ ಪುಡಿಯಾದ ಮೂಳೆ ಉಂಟಾದ ಮೇಲೆ ಮತ್ತೆ ಹೊರಕ್ ಬಿಡ್ತವೆ. ಮತ್ತೆ ಕೈಕಾಲು ಗಟ್ಟಿ ಆಯ್ತು ಅಂತಾಗ ಮತ್ತೆ ತಿಂದು ಮತ್ತೆ ಪುಡಿ ಪುಡಿ ಮಾಡ್ತೇವೆ. ಮೂಳೆ ಪುಡಿ ಆಗುವುದು ಅಂದ್ರೆ ಜಗತ್ನಲ್ಲಿ ಬಹುಶಃ ಆ ನೋವಿಗಿಂತ ಕಟುವಾದ ನೋವು ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನುಭವಿಸ್ಲಿಕ್ಕೋಸ್ಕರ ಹಾಗೆ ಬರ್ತಾರೆ. ಏತ್ವಿಹವ ಅವಟ ಕುಸೂಲ ಗೃಹಾದಿಶು ಭೂತಾನಿ ನಿರುಂಧಂತಿ ತಥಾ ಅಮುತ್ರತೇಷು ಏವ ಉಪವೇಶ್ಯ ಸಗರೇಣ ಭಕ್ತಿನ ಧೂಮೇನ ನಿರುಂಧಂತಿ. ಹಳ್ಳ ಈ ಧಾನ್ಯವನ್ನ ಕಣಜ ಅಂತಾರೆ ನಮ್ಮಲ್ಲಿ, ರಾಶಿ ಹಾಕ್ಲಿಕ್ಕೋಸ್ಕರ ಒಂದು ಸಣ್ಣ ಬಿಸಿ ಇರ್ಬೇಕು ಅಂತ ಜಾಗ ಮಾಡಿ ಕೊಡ್ತಾರೆ. ಅಂತ ಜಾಗದಲ್ಲಿ ಅವರನ್ನು ಹೂತ್ ಹಾಕ್ತಾರೆ. ಅದು ಬಿಸಿ 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 ಬಿಸಿಯಾಗಿ ಕುದ್ದು ಒಳಗೆ ಬೆಂದು ದೇಹಕ್ಕೆ ಎಷ್ಟು ಬಾಧೆ ಆದ್ರೂ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಕಾರಾಗೃಹ, ಬಾವಿ, ಕೆರೆ ನೀರು ಇವುಗಳಲ್ಲೆಲ್ಲ ಕಡೆಯಲ್ಲಿ ಜನರನ್ನ ಕೂತು ಹಾಕಿ ಅಥವಾ ಉಸಿರು ಕಟ್ಟಿಸಿ ಮನುಷ್ಯರನ್ನೋ ಪ್ರಾಣಿಗಳನ್ನೋ ಕೊಲ್ತಾರಲ್ವಾ ಅಥವಾ ಹಿಂಸೆ ಮಾಡ್ತಾರಲ್ವಾ. ಬಾವಿಗೆ ಎತ್ತಿ ಎಸೆಯುವುದು ಬೆಕ್ಕನ್ನ, ಅಥವಾ ನೀರಿಗೆಲ್ಲೋ ಎಸ್ದು ಬಿಡುದು ನಾಯಿಯನ್ನ, ಅಥವಾ ಅವುಗಳು ಕೂತಿದ್ರೆ ಅವುಗಳ ಮೇಲೆ ನೀರು ಹಾಕುದು. ಇಂತಹ ತಮ್ಮ ಪಾಡಿಗೆ ತಾವಿರುವಂತವುಗಳನ್ನ ಕೊಂಡು ಹೋಗಿ ಹಳ್ಳಕ್ಕೋ ಕೆರೆಗೋ ಬಾವಿಗೋ ಅಥವಾ ಮೇಲಕ್ಕೆ ಬರ್ಲಿಕ್ಕಾಗದೆ ಇರುವಂತಹ ಹಾಳು ಬಾವಿಗೋ ಇದಕ್ಕೆ ಎಸೆದು ಕೊಲ್ದು ಖುಷಿ ಪಡುವವರೆಲ್ಲ ಅವಟ ನಿರೋಧ ಅನ್ನುವಂತಹ ನರಕದಲ್ಲಿ ಬಿದ್ದು ಒದ್ದಾಡ್ತಾರೆ. ಅವರನ್ನು ಕೂಡ ಅಲ್ಲಿ ಹಾಗೆ ಹಳ್ಳದಲ್ಲಿ ಹಾಕಿ ಮೇಲಿನಿಂದ ಸಾವಿರಾರು ಈಟಿಗಳನ್ನು ಒಟ್ಟಿಗೆ ಬಿಡ್ತಾರೆ. ಅವನ ಮೇಲೆ ಬಿಟ್ರೆ ಅದು ಚುಚ್ಕೊಂಡೆಲ್ಲ ಅಪ್ಪಚ್ಚಿಯಾಗಿ ಹೋದ್ರೂ ಕೂಡ ಅವನು ಸಾಯಿಲ್ಲ, ಹಾಗೇ ಒದ್ದಾಡ್ತಾ ಇರ್ತಾನೆ ಎಷ್ಟೋ ವರ್ಷ, ಕೋಟಿ ವರ್ಷಗಳ ಕಾಲ. ಅಲ್ಲೇ ವಿಷ ಹಾಕಿ ಬೆಂಕಿ ಇಟ್ಟು ಹೊಗೆಯಲ್ಲೇ ಉಸಿರು ಕಟ್ಟುವಂತೆ ಮಾಡ್ತಾರೆ. ಅವ್ರು ಏನ್ ಮಾಡಿರ್ತಾರೋ ಅದರ ಎಲ್ಲಾ ಪ್ರತಿರೂಪಗಳನ್ನ ಅವರಲ್ಲಿ ಪಡೀತಾರೆ. ಎಸ್ವಿಹವ ಅತಿಥೀನ್ ಅಭ್ಯಾಗತಾನ್ ವಾ ಗೃಹಪತಿ ಅಸಕೃತ್ ಉಪಗತಮನ್ಯು ದಿದುಕ್ಷುರಿವ ಪಾಪ ಚಕ್ಷುಷಾ ನಿರೀಕ್ಷತೆ ತಸ್ಯ ಚಾಪಿ ನಿರಯೇ ಪಾಪ ದೃಷ್ಟೇ ಅಕ್ಷಿಣೀ ವಕ್ರತುಂಡಾ ಗೃದ್ರ ಕಂಕಬಲಾದಯ ಪ್ರಸಹ್ಯ ಉರುಬಲಾದ್ ಉತ್ಪಾಟಯಂತಿ. ಮನದೊಡೆಯ ಯಾರೋ ಒಬ್ಬ ಅತಿಥಿ ಮನೆಗೆ ಬಂದಾಗ ಬಂದವನನ್ನ ದುರುಗುಟ್ಟಿ ನೋಡಿ ಅವನಿಗೇನೂ ಕೊಡದೆ ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿ, ಅಥವಾ ಪರಿಚಿತನೇ ಹಸಿವಾಗಿದೆ ಅಂತ ಮತ್ತೆ 4-5 ಸರ್ತಿ ಬಂದ ಅಂಥವನನ್ನು ಕೂಡ ಕೆಟ್ಟ ನೋಟದಿಂದ ಸುಟ್ಟು ಬಿಡುವ ಹಾಗೆ ಕೆಟ್ಟ ಮಾತುಗಳನ್ನೂ ಆಡಿ ಕಳುಹಿಸಿ ಕೊಟ್ಟರೆ ಅವನಿಗೆ ಪರ್ಯಾವರ್ತನ ಅನ್ನುವ ನರಕದಲ್ಲಿ ಬಾಗಿಲು ಓಪನ್ ಆಗಿ ಕಾಯ್ತಾ ಇರುತ್ತೆ, ಬಾ ಬಾ ಅಂತ. ಏನ್ ಮಾಡ್ತಾರೆ ಅಂದ್ರೆ ಪಾಪ ದೃಷ್ಟಿಯಿಂದ ಬಂದವನನ್ನ ಹೀಗಳೆದ ಕಣ್ಣುಗಳಿಗೆ ಕಣ್ಣು ಮುಚ್ಚಲಿಕ್ಕಾಗದ ಹಾಗೆ ಕಟ್ಟಿ ಹಕ್ಕಿಗಳನ್ನ ಬಿಟ್ಟು ಅವುಗಳಿಂದ ಕುಕ್ಕಿಸಿ ಅವರ ಕಣ್ಣನ್ನ ಕಿತ್ತು ಬಿಡುತ್ತಾರೆ. ಬಲಾತ್ಕಾರದಿಂದ ಅವನ ದೇಹದ ಭಾಗಗಳನ್ನ ಕಿತ್ತು ತಿಂತಾವೆ. ಯಸ್ತ್ವಿಹವ ಅರ್ಥಾಭಿಮತಿ ಅಹಂಕೃತಿ ತಿರ್ಯ ಪ್ರೇಕ್ಷಣ ಸರ್ವತಃ ಶಂಕಿ ವ್ಯಯ ವಿನಾಶ ಚಿಂತೆಯ ಪರಿಶುಷ್ಯಮಾಣ ಹೃದಯವದನಃ ನಿವೃತ್ತಿಂ ಅನುಪಗತೋ
ಗ್ರಹ ಇವಾರ್ಥಮಭಿರಕ್ಷಂತಿ ಸಪಾಪಿ ಪ್ರೇತ್ಯ ತತ್ಪಾದನೋತ್ಕರ್ಷ ತತ್ಸಂಪಾದನೋತ್ಕರ್ಷ ಸಂರಕ್ಷಣ ಮಲಗ್ರಹ ಶುಚಿಮುಖೇ ನರಕೆ ನಿಪತತಿ ಯತ್ರ ವಿತ್ತಗ್ರಹಂ ಪಾಪ ಪುರುಷಂ ಧರ್ಮರಾಜ ಪುರುಷ ವಾಯಕ ಇವ ಸರ್ವತೋಂಗೇಶು ಪರಿವಯಂತಿ. ದುಡ್ಡು ಬಂತು, ಸಿರಿವಂತನಾದ, ಅಹಂಕಾರಿಯಾಗಿ ಮೆರೆದ, ಎಲ್ಲರನ್ನು ತಿರಸ್ಕಾರದಿಂದ ನೋಡ್ಲಿಕ್ಕೆ ಶುರು ಮಾಡಿದ. ತಿರಸ್ಕಾರದ ತೀವ್ರತೆ ಹೇಗಿತ್ತು ಅಂತಂದ್ರೆ ಯಾರೇ ಹತ್ರ ಬಂದ್ರು ಅವರನ್ನ ಸಂಶಯದ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡ್ದ. ಇವರೆಲ್ಲ ನನ್ನ ಹತ್ರ ಹಣ ಖರ್ಚು ಮಾಡಿಸ್ತಾರೆ, ನನ್ನ ನಾಶ ಮಾಡ್ತಾರೆ ಅಂತ ಚಿಂತೆಯಿಂದ ಯಾರನ್ನೂ ಹತ್ತಿರ ಬಿಟ್ಟುಕೊಳ್ಳದೆ, ಖರ್ಚಾಗುತ್ತೆ ಅನ್ನೋ ಮಾತ್ರಕ್ಕೇನೆ ಮುಖ ಬಾಡಿಸಿಕೊಂಡು ಎಲ್ಲೂ ಉಲ್ಲಾಸ ಇಲ್ಲದೆ ಪಿಶಾಚಿಯ ಹಾಗೆ ದುಡ್ಡನ್ನ ಕಾಯ್ಲಿಕ್ಕೋಸ್ಕರ ಇದ್ದಾನೆ ಅಂತಾದ್ರೆ, ಬ್ರಹ್ಮ ಪಿಶಾಚಿಯ ಹಾಗೆ ಯಾರಿಗೂ ಅಂದ್ಕೊಡಲ್ಲ, ಆದ್ರೆ ಅದನ್ನೇ ಸುತ್ತು ಕಾಯ್ತಾ ಇರುದು, ಅದನ್ನೇ ಮುಟ್ಟಿ ನೋಡುದು, ತೆಗೆದು ನೋಡುದು, ಲೆಕ್ಕ ಮಾಡುದು, ಮತ್ತೆ ಇಡುದು, ಮುಟ್ಟಿ ನೋಡುದು, ತೆಗೆದಿಡುದು, ನೋಡುದು, ಖುಷಿ ಪಡುದು, ಹಬ್ಬ ದುಡ್ಡಿದೆ ಅಂತ ಸಮಾಧಾನ, ಮತ್ತೆ ರಾತ್ರಿ ನಿದ್ದೆ ಮಾಡುದು. ಈ ತರ ಯಾರು ಇರ್ತಾನೋ ಅವನು ಸತ್ತ ಮೇಲೆ ಸೂಚಿ ಮುಖ ಅನ್ನುವ ನರಕದಲ್ಲಿ ಬೀಳ್ತಾನೆ. ಯಾರ್ಯಾರದ್ದೋ ಕಷ್ಟಪಟ್ಟ ಜೀವನದ ಸಂಪಾದನೆಯನ್ನ ಒತ್ತಟ್ಟಿಗೆ ಕತ್ತಲೆಯಲ್ಲಿಟ್ಟು ನಾನೇ ಇದರ ಗುಟ್ಟು ಬಲ್ಲವನು ಅಂತ ಯಾರಿಗೂ ಕೊಡದಂತೆ ತಲೆ ಕೆಟ್ಟ ಬದುಕನ್ನ ನಡೆಸಿದವನಿಂದ ಮತ್ತೇನನ್ನ ನಿರೀಕ್ಷಿಸಬಹುದು ಸಮಾಜ? ಆಗ ಅವನನ್ನ ಆ ಪಾಪಕ್ಕಾಗಿ ಧನಪಿಶಾಚಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕಡೆಯಲ್ಲಿ ಸೂಜಿ ಇಡ್ತಾರೆ. ಕಾಲಿಟ್ರೆ ಕೈ ಇಟ್ರೆ, ಕೈ ಇಟ್ರೆ ತಲೆ ಇಟ್ರೆ, ಎಲ್ಲಿಟ್ರು ಅವನು ಕೈ ಮೈ ತಾಗಿದಲ್ಲೆಲ್ಲ ಸೂಜಿ. ಅದು ಸೀಳತ್ತೆ ಎಳ್ಕೊಂಡು ಹೋದಾಗ. ಮತ್ತೆ ಅವರೇ ಸೂಜಿ ಹಾಕಿ ಮತ್ತೆ ಹೊಲಿತಾರೆ, ಹೊಲ್ದು ಮತ್ತೆ ಅದರ ಮುಂದೆನೆ ಬಿಡ್ತಾರೆ. ದೇಹದ ಪ್ರತಿ ಭಾಗವೂ ಸೂಜಿಯಿಂದ ಚುಚ್ಚಿ ಕೀರ್ತ್ಕೊಂಡು ಹೋಗ್ತಾ ಇರುತ್ತೆ, ಮತ್ತೆ ಹೊಲಿತಾ ಇರ್ತಾರೆ. ಏವಂ ವಿಧಾನರಕಾಯ ಯಮಾಲಯೇ ಸಂತಿ ಶತಸಹಸ್ರತಸ್ತೇಷು ಸರ್ವೇಷು ಸರ್ವ ಏವ ಧರ್ಮವರ್ತಿನಃ ಏಕೇಚಿತಿ ಹೋದಿತ ಅನುದಿತಾಶ್ಚ ಅವನೀಪತೆ ಪರ್ಯಾಯೇಣ ವಿಶಂತಿ. ಇಂಥ ನರಕಗಳು ಕೇವಲ ಕೆಲವನ್ನಷ್ಟೇ ಪರಿಚಯಿಸಲಾಗಿದೆ. ಪಿಕ್ಚರ್ ಅಭಿ ಬಾಕಿ ಹೈ, ಇದು ಟ್ರೈಲರ್ ಅಷ್ಟೇ. ಇನ್ನುಳಿದ ನೂರಾರು ತರದ ಶತಶಃ ಸಹಸ್ರಶಸ್ತೇಷು ಸರ್ವೇಷು ಸರ್ವ ಏವ ಅಧರ್ಮವರ್ತಿನಃ ಏಕೇಚಿತ್ ಇಹ ಉದಿತಾಃ. ಇಂತಹ ಸಾವಿರಾರು ತರದ ನರಕಗಳು ಅಲ್ಲಿವೆ. ಅಷ್ಟಾದ್ರೂ ಪಾಪಿಗಳಿಗೆ ಹೊಸತ್ತು ಸೃಷ್ಟಿ ಮಾಡಬೇಕಾದ ಇನ್ನು ಉಳಿದೇ ಇದೆ. ಅಂದ್ರೆ ಅದಕ್ಕಿಂತ ಹೆಚ್ಚಿನ ಪಾಪಗಳನ್ನ ಮಾಡುವಂತಹ ಮಂದಿ ಲೋಕದಲ್ಲಿ ಇರ್ತಾರೆ. ಯಾರೆಲ್ಲ ಇಲ್ಲಿ ಹೇಳದೇ ಇದ್ದಾರೋ ಪಾಪಿಗಳು, ಅವರು ಈ ನರಕಗಳಿಗೆಲ್ಲ ನಾನು ಹೋಗ್ತೇನೆ ಅಂತ ಬೆನ್ನ ಹಿಂದೆ ಹೋಗಿ ಹೋಗಿ ಅನುಭವಿಸಿ ಬರ್ತಾ ಇರ್ತಾರೆ. ತಥೈವ ಧರ್ಮಾನುವರ್ತಿನಃ ಉತ್ತರತ್ರ ಇಹತು ಪುನರ್ಭವೆ ಉಭಯಶೇಷಾಭ್ಯಾಂ ನಿವಿಶಂತಿ. ಧರ್ಮ ಮಾರ್ಗದಲ್ಲಿ ನಡೆಯುವವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ಪುಣ್ಯ ಪಾಪಗಳ ಫಲಗಳನ್ನ, ಸ್ವರ್ಗ ನರಕಗಳಲ್ಲಿ ಪುಣ್ಯ ಪಾಪಗಳ ಫಲವನ್ನ ಅನುಭವಿಸಿದ ಮೇಲೆ ಪುಣ್ಯದ ಶೇಷ ಅಥವಾ ಪಾಪದ ಶೇಷದಿಂದ ತಿರುಗಿ ಭೂಮಿಯಲ್ಲೇ ಬಂದು ಹುಟ್ಟುತ್ತಾರೆ. ಮೋಕ್ಷ ಮಾರ್ಗವನ್ನ ಹಿಂದೆ ವೈಶ್ವಾನರಂ ಯಾತಿ ವಿಹಾಯ ಸ್ವಾಗತಃ ಅಂತ ಹಿಂದೆ 2ನೇ ಸ್ಕಂದದಲ್ಲಿ ಒಂದಿಷ್ಟು ಮಾತು ಹೇಳಿದ್ರು. 14 ಲೋಕಗಳನ್ನೊಳಗೊಂಡ ಬ್ರಹ್ಮಾಂಡ ಅನ್ನುವುದನ್ನ ಅರ್ಥ ಮಾಡಿಕೊಂಡು ಪ್ರಪಂಚ ಮತ್ತು ದೇಹ ಎರಡೂ ಕೂಡ ಒಂದಕ್ಕೊಂದು ಸಂಬಂಧ ಇರುವಂತದ್ದು. ಅದು ಬ್ರಹ್ಮಾಂಡ ಆದ್ರೆ ಅದರ ರೆಪ್ಲಿಕಾ ಈ ಪಿಂಡಾಂಡ. ಇಲ್ಲಿ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಿ ಅಲ್ಲೂ ಭಗವಂತ ಇದ್ದಾನೆ ಅನ್ನೋ ಎಚ್ಚರವನ್ನು ಮೂಡಿಸಿಕೊಂಡವನಿಗೆ ನಾರಾಯಣ ತನ್ನ ಪದತಲವನ್ನ ತೋರ್ತಾನೆ. ಯಮದೇವ ಅವನನ್ನು ಬಹಳ ಪ್ರೀತಿಯಿಂದ ತನ್ನೆಡೆಗೆ ಕರೆಸಿಕೊಳ್ತಾನೆ. ಉಪಟಳ ಕೊಡ್ಲಿಕ್ಕಲ್ಲ, ಅವನನ್ನ ಸತ್ಕಾರ ಮಾಡ್ಲಿಕ್ಕೆ. ಧರ್ಮ ಅನ್ನೋದು ಭಗವಂತನ ಕಡೆಗೆ ಎಳೆದೊಯ್ಯುವ ಅತ್ಯಂತ ಸಾತ್ವಿಕವಾದ ಸುಂದರವಾದ ರೂಪ. ಯಮ ಅನ್ನೋದು ನಿಯಮನ ಮಾಡ್ಲಿಕ್ಕೋಸ್ಕರ ಇರುವಂತಹ ಅತ್ಯಂತ ಭಯವನ್ನ ಹುಟ್ಟಿಸುವಂತಹ ರೂಪ. ಹೀಗೆ ಬ್ರಹ್ಮಾಂಡವೆಂಬುದು ಭಗವಂತನ ನಾರಾಯಣನ ಸ್ವಸಾಮರ್ಥ್ಯದಿಂದ ಗುಣಗಳಿಂದ ನಿರ್ಮಿಸಿದಂತಹ ಭಗವಂತನದ್ದೇ ಆದ ಅತ್ಯಂತ ಮಹತ್ತಮವಾದ ಪ್ರತಿಮೆ. ಇದರನ್ನ ಯಾರು ಅಂದ್ರೆ ಇಲ್ಲಿ ತನಕ ಹೇಳಿದ ಈ ಭೂಮ್ಯಾಕಾಶಗಳ ವ್ಯವಸ್ಥೆ ಕುರಿತಾದ ವರ್ಣನೆಯನ್ನೇನು ಶುಕಾಚಾರ್ಯರು ಹೇಳಿದ್ರು, ಇದನ್ನ ಪಠಿಸುವವನು, ಇದನ್ನು ಓದುವವನು, ಅಂದ್ರೆ ಇದನ್ನ ಓದಿ ಅರ್ಥೈಸಿಕೊಳ್ಳುವವನು, ಅರ್ಥೈಸಿಕೊಂಡು ಇದರಲ್ಲಿ ಮತ್ತಷ್ಟು ವಿಚಾರ ವಿಮರ್ಶೆಗಳನ್ನು ಮಾಡುವವನು ಶ್ರದ್ಧಾವಂತನಾದದ್ರಿಂದ ಮತ್ತಷ್ಟು ನಿರ್ಮಲವಾದ ಅಂತಃಕರಣ ಉಳ್ಳವನಾಗಿ ಪ್ರತಿಫಲನ ಆಗಬೇಕಾದ ಭಗವಂತ ಕನ್ನಡಿ ಶುದ್ಧ ಆದಾಗ ಬಹಳ ಬೇಗನೆ ಅಲ್ಲಿ ಪ್ರತಿಬಿಂಬ ಮೂಡುವಂತೆ ಅವನಲ್ಲೂ ಭಗವಂತ ಪ್ರತಿಸ್ಪಂದಿಸುತ್ತಾನೆ. ತನ್ನ ಅತ್ಯಂತ ಸೂಕ್ಷ್ಮವಾದ ಹೆಣಿಷ್ಠಮಪಿ, ಅನಿಷ್ಠ ಅಂದ್ರೆ ಅಣುವಿಗಿಂತ ಅಣುವಾದ ತನ್ನ ಬಿಂಬವನ್ನ ಕಾಣುತ್ತಾನೆ. ತನ್ನೊಳಗೆ ನೆಲೆಸಿದ ಭಗವಂತನ ಸೂಕ್ಷ್ಮ ರೂಪವನ್ನ ಅವನು ಕಾಣ್ಲಿಕ್ಕೆ ಅವನಿಗೆ ಶಕ್ತಿ ಸಿಗುತ್ತೆ.
ಶ್ರುತ್ವಾ ಸ್ಥೂಲಂ ವಾ ಸೂಕ್ಷ್ಮಂ ವಾ ರೂಪೋ ಭಗವತೋ ಯಾತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈ ಸೂಕ್ಷ್ಮ ಧ್ಯಾನಯೇದಿತಿ. ಭಗವಂತನ ಮಹಾಪ್ರತಿಮೆಯ ಶ್ರವಣವನ್ನ ಮಾಡಿದ್ರೆ, ಮಹಾಪ್ರತಿಮೆ ಅಂದ್ರೆ ಪಾತಾಳಮೇ ತಸ್ಯ ಹಿ ಪಾದಮೂಲಂ ಅಂತ ಹಿಂದೆ 2ನೇ ಸ್ಕಂದದಲ್ಲಿ ಹೇಳಿ ಬಿಟ್ಟು ಹೋದ ಜಗತ್ತಿನ 14 ಲೋಕಗಳ ಚಿತ್ರಣವನ್ನ ಏನು ಕೊಟ್ರು, ಆ ಕೊಟ್ಟ ಮಹಾಪ್ರತಿಮೆಯ ಶ್ರವಣವನ್ನ ಮಾಡಿದ್ರೆ ಬಿಂಬದ ಸೂಕ್ಷ್ಮ ಚಿತ್ರಣ ಅವನಿಗೆ ಚೆನ್ನಾಗಿ ಧ್ಯಾನದಲ್ಲಿ ಕೈಗೂಡತ್ತೆ. ಮಹತ್ತಮವಾದ ಪ್ರಪಂಚವನ್ನು ಇಷ್ಟು ಯಾಕೆ ಹೇಳಿದ್ರು? ನಮ್ ತಲೆಯೊಳಗೆ ಏನೂ ಹೋಗ್ಲಿಲ್ಲ. ಯಾಕೆ ಹೇಳಿದ್ರು ಅಂದ್ರೆ, ಸಾಧ್ಯವಾದಷ್ಟು ನಾವು ಅದರ ಲೋಕಾಲೋಕ ಪರ್ವತದಿಂದ ಹಿಡಿದು ಮೇರುವಿನ ತನಕದ ಏನು ಸಂಗತಿಗಳನ್ನ ಭಗವಂತನ ಶರೀರ, ಭಗವಂತನ ಒಂದು ರೂಪವನ್ನು ಅನುಸಂಧಾನ ಮಾಡ್ಲಿಕ್ಕಿರುವ ಮಹತ್ತಮವಾದ ಶರೀರ ಅಂತ ತಿಳ್ಕೊಂಡು ಅದರಲ್ಲಿ ಯಥಾಶಕ್ತಿ ಭಗವಂತ ಎಲ್ಲೆಡೆ ಇದ್ದಾನೆ ಅಂತ ಅರ್ಥೈಸಿಕೊಳ್ಳಿಕ್ಕೆ ಅವನು ಪ್ರಯತ್ನಿಸಿದ್ರೆ, ಆವಾಗ ಆ ಪ್ರತಿಮೆಯ ಚಿಂತನೆಯ ಏಕಾಗ್ರತೆ ಅಂತ ಅನ್ನೋದು ಮನಸ್ಸನ್ನ ಬಿಂಬದಲ್ಲಿ ಅಂದ್ರೆ ತನ್ನೊಳಗೆ ಇರುವ ಅತ್ಯಂತ ಸೂಕ್ಷ್ಮ ಶರೀರದಲ್ಲಿ ಅದೆಲ್ಲವೂ ಅವನೊಳಗೆ ಇದೆ, ಆದ್ರೆ ಅದು ಸ್ಥೂಲವಾಗಿ ಹೊರಗಡೆ ಇದೆ ಅನ್ನೋದು ಅವನಿಗೆ ಅರ್ಥ ಆಗ್ಲಿಕ್ಕೆ ಆ ಧ್ಯಾನದ ಕ್ರಮವನ್ನ ಬೋಧಿಸ್ಲಿಕ್ಕೆ ಈ 5ನೇ ಸ್ಕಂದದ ಭೂಗೋಳ ವರ್ಣನೆ ಅನ್ನೋದು ಬಂದಿದೆ. ಭೂದ್ವೀಪ ವರ್ಷ ಸರಿದೃಣಭ ಸಮುದ್ರ ಪಾತಾಳ ದಿಗ್ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪು ಸಕಲ ಜೀವನಿಕಾಯ ಧಾಮ್ನಃ. ಸಕಲ ಜೀವ ಸಮೂಹಕ್ಕೆ ನೆಲೆಮನೆಯಾದಂತಹ ಈ ಬ್ರಹ್ಮಾಂಡ ಭೂಮಿ, ದ್ವೀಪ, ಖಂಡ, ನದಿ, ಪರ್ವತ, ಆಕಾಶ, ಸಮುದ್ರ, ಪಾತಾಳಗಳು, ದಿಕ್ಕುಗಳು, ನರಕಗಳು, ಜ್ಯೋತಿರ್ಮಂಡಲಗಳು, ಅಂತರಿಕ್ಷ, ಉಳಿದ ಮೇಲಿನ ದೇವತಾ ಲೋಕಗಳು, ಇವೆಲ್ಲವೂ ಒಂದೊಂದು ಕಡೆಯ ಭಾಗಗಳು. ಸಮುದ್ರ ಬ್ರಹ್ಮಾಂಡಕ್ಕೆ ಮಧ್ಯದಲ್ಲಿ ಒಳಗಿನಿಂದ ಇರುವ ಸಣ್ಣ ಸಣ್ಣ ತುಂಡುಗಳು. ಇವೆಲ್ಲವೂ ಕೂಡ ಭಗವಂತನ ಬೃಹತ್ತಾದ ಪ್ರತಿಮೆ, ಎಲ್ಲ ಸೇರಿ ಭಗವಂತನ ಒಂದು ಸುಂದರವಾದ ಪೂರ್ಣ ಶರೀರ. ಆ ಪೂರ್ಣ ಶರೀರ ಅಂದ್ರೆ ಅದೇ ಅವನ ಶರೀರ ಅಲ್ಲ, ಅದರಲ್ಲಿ ಅವನು ಈಗ ನಮಗೆ ಇದು ಶರೀರ ಅಂದ್ರೆ ನಾವೇ ಅಲ್ಲ. ನಮ್ಮೊಳಗೆ ಒಂದು ಸೂಕ್ಷ್ಮವಾದ ಜೀವ ಹೇಗಿದೆಯೋ ಹಾಗೆ ಭಗವಂತ ವ್ಯಾಪಿಸಿದಂತಹ ದೊಡ್ಡ ಮಹತ್ತರಮ ಶರೀರ ಈ ಬ್ರಹ್ಮಾಂಡದ ರೂಪದಲ್ಲಿ ನಿಂತಿದೆ. ಅದನ್ನೇ ನಾನು ನಿನಗೆ ಹೇಳಿದ್ದೇನೆ. ಇದರ ಚಿಂತನೆಯಿಂದ ನಮ್ಮ ಬದುಕು ಮಂಗಳಮಯವಾಗಲಿ ಅಂತ ಸೂತ ಪುರಾಣಿಕರು ಶೌನಕರಿಗೆ ಹೇಳುವಲ್ಲಿಗೆ ಇತಿಮಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಮಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಪಂಚಮಸ್ಕಂದೇ ಚತುರ್ವಿಂಶೋಧ್ಯಾಯ 24ನೆಯ ಅಧ್ಯಾಯ ಮುಗಿತಾಯ ಅನ್ನುವಲ್ಲಿಗೆ 5ನೆಯ ಸ್ಕಂಧವೂ ಕೂಡ ಮುಗಿತಾಯಗೊಂಡಿತು. ಮುಂದೆ 6ನೆಯ ಸ್ಕಂಧದ ವಿಷಯ ಸಾರಾಂಶವನ್ನ ನಾಳೆ ನೋಡೋಣ. ಯಾವುದ್ರ ಬಗ್ಗೆ ಅಂದ್ರೆ ಬಂದಿದೆ? ಹೌದು, ಬೇರೆ ಕಡೆ ಇಲ್ಲಿ ಯಾತನಾ ಶರೀರ ಅಂತ ಬಂದಿದೆ, ಇಲ್ಲೇ 2-3 ಕಡೆ ಯಾತನಾ ಶರೀರ ಇರುತ್ತೆ ಅಂತ ಬಂದಿದೆ. ಅದರ ಸ್ವರೂಪ ಏನು ಅಂತ ಸ್ಪಷ್ಟ ಇಲ್ಲಿ ನಿರೂಪಣೆ ಮಾಡಿಲ್ಲ. ಆದ್ರೆ ಈ ಶರೀರ ಅಲ್ಲ, ಇದಕ್ಕಿಂತ ಸೂಕ್ಷ್ಮವಾದ ಶರೀರ ಅದು. ಯಾಕಂದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ಇಷ್ಟಿಷ್ಟು ಹೊತ್ಕೊಂಡು ಎಲ್ಲಿಗೆ ಹೋಗುದು? ಯಮಲೋಕದ ತನಕ ಅವರ ರಥನೆ ಕುಸಿದು ಹೋಗುತ್ತೆ. ಯಾವುದು? ಅದಕ್ಕೆ ಅದು ಯಾತನಾ ಶರೀರ ಅಂತ ಹೆಸರು. ಅದು ಯಾತನೆ ಅನುಭವಿಸ್ಲಿಕ್ಕೋಸ್ಕರನೇ ಇರುವ ಶರೀರ. ಅದು ಹಾಳಾಗುದಿಲ್ಲ, ನಾಶ ಆಗುದಿಲ್ಲ. ಎಷ್ಟು ಕಿತ್ತಾಕಿದ್ರು ಮತ್ತೆ ಕೂಡ್ಕೊಳ್ತಾ ಇರುತ್ತೆ. ಅದ್ರ ಕಿತ್ತಾಗ ನೋವು ಮಾತ್ರ ಆಗ್ತಾ ಇರುತ್ತೆ. ಯಾಕಂದ್ರೆ ಅದು ನನ್ನ ಶರೀರ ಅನ್ನೋ ಅಭಿಮಾನ ಇರುವುದರಿಂದ ಆಗುವ ನೋವು. ಸರಿ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು.